ಸಮಾಜದ ಸಿದ್ದರಾಮಯ್ಯ ಅವರಿಗೆ ಹೆಗಲಿಗೆ ಹೆಗಲು ನೀಡಿದ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡುವಂತೆ ಎಚ್ಎಂ ರೇವಣ್ಣ ಮತಯಾಚನೆ ಮಾಡಿದ್ರು. ಜಿಲ್ಲೆಯಲ್ಲಿ ಈ ಹಿಂದೆ ವಿಎಲ್ ಪಾಟೀಲ್ ಪ್ರಥಮವಾಗಿ ಪಕ್ಷೇತರವಾಗಿ ಗೆಲ್ಲಿಸಿದಂತ ಕೀರ್ತಿ ನಮ್ಮ ಕುರುಬ ಸಮಾಜಕ್ಕೆ ಇಲ್ಲಿ ಸೇರುತ್ತೆ. ಪಾಟೀಲ್ರು ಕನಕ ಜಯಂತಿಯನ್ನು ಸಿದ್ದರಾಮಯ್ಯನವರು ಸೇರಿ ಬೆಂಗಳೂರಿನಲ್ಲಿದ್ದಂತ ಕನಕ ಜಯಂತಿಯನ್ನ 500ನೇ ಕನಕ ಜಯಂತಿ ಮಾಡುವ ಮೂಲಕ ಈ ರಾಷ್ಟ್ರಾದ್ಯಂತ ಸಂಘಟನೆ ಒಗ್ಗೂಡೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದಂತ ಕೀರ್ತಿ ಈ ಬೆಳಗಾವಿ ಜಿಲ್ಲೆ BR ಪಾಟೀಲ್ರು ಮತ್ತು ಮೈಸೂರಿನ ಸಿದ್ದರಾಮಯ್ಯನವರು ಅಂತ ಹೇಳೋದಕ್ಕೆ ನಾವೆಲ್ಲ ಕೂಡ ಹೆಮ್ಮೆ ಪಡ್ತೇವೆ. ಗಾಂಧೀಜಿಯವರು ಇಲ್ಲಿ ಬಂದು ಬೆಳಗಾವಿನಲ್ಲಿ ಕಾಂಗ್ರೆಸ್ಸಿನ ಸಮಾವೇಶ ಮಾಡಿರುವುದು ಕೂಡ ಸ್ವತಂತ್ರ ಪೂರ್ವದಲ್ಲಿ ಅದಕ್ಕೂ ಬೆಳಗಾವಿ ಬಹಳ ಪ್ರಸಿದ್ಧವಾದಂತಹ ಕಾಂಗ್ರೆಸ್ಸಿನ ಪರವಾದಂತ ಒಂದು ಸಹಕಾರವನ್ನು ಕೊಟ್ಟಿದ್ದು ಮಹಾತ್ಮ ಗಾಂಧೀಜಿಯವರ AICC ಸಭೆ ಇದನ್ನು ಕೇಳ್ಕೊಳ್ಳೋದಿಷ್ಟೇ. ಇವತ್ತು ಈ ರಾಷ್ಟ್ರದಲ್ಲಿ 10 ವರ್ಷದ ಹಿಂದೆ ಮೋದಿಯವರು ಇಲ್ಲಿಂದ ಹೇಳ್ಕೊಂಡು ಬರೋದಕ್ಕಿಂತ ಹೆಚ್ಚಾಗಿ ಈ 10 ವರ್ಷದ ಒಂದು ರಾಜಕೀಯ ಚಿತ್ರಣ ನೋಡೋದೇ ಆದರೆ 10 ವರ್ಷದ ಹಿಂದೆ ಅವರು ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಈ ದೇಶ ಬದಲಾಯಿಸ್ತೀವಿ, ಈ ದೇಶದಲ್ಲಿ ಅಭಿವೃದ್ಧಿ ಪಡಿಸ್ತೀವಿ, ದೇಶದ ರೈತರಿಗೆ ಅವರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ, ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಕೊಂಡು ಬಂದು ನಾವು ದೇಶದಲ್ಲಿದ್ದಂತ ಕಬ್ಬಾಣ ತಂದು ನಿಮ್ಮ ಅಕೌಂಟ್ಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದಂತ ಆ ಸುಳ್ಳುಗಾರ ಪ್ರಧಾನಿ ಇವತ್ತು ಯಾವುದೂ ಮಾಡಿಲ್ಲ. ಮಾಡೋದೇನಪ್ಪಾ ಅಂದ್ರೆ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ. ಸುಳ್ಳಿನ ಪ್ರಚಾರ. ಅವ್ರನ್ನ ವಿಶ್ವಗುರು ಅಂತಾರೆ. ನಾವು ಬಸವಣ್ಣ ವಿಶ್ವಗುರು ನಾವು ಸಂತೋಷ ಪಡ್ತೇವೆ. ನಾವೇನು ಈ ಒಂದು ರಾಜ್ಯಭಾರ ಮಾಡ್ತಕ್ಕಂಥ 10 ವರ್ಷದಲ್ಲಿ ಇವತ್ತು ಪ್ರಬಲಿಸಲವಾಗಿದೆ. ಈ ಸಾರಿ ಇಂಡಿಯಾ ಒಕ್ಕೂಟ ಕೇಂದ್ರದ ಅಧಿಕಾರ ಬರ್ತಕ್ಕಂಥ ಎಲ್ಲ ಲಕ್ಷಣಗಳಿವೆ ಅಂತಕ್ಕಂಥದ್ದನ್ನ ನಮಗೆ ಹೇಳ್ತಾ ಈ ರಾಜ್ಯದಲ್ಲಿ ಏನು ಇಂದಿರಾ ಗಾಂಧಿ ಮತ್ತು ದೇವರಾಜ ಅರಸರ ಕಾಲದಿಂದ ಕೂಡ ನಾವು ಜನರ ಕೆಲಸಗಳು ಮಾಡ್ಕೊಂಡು ಬಂದಿದ್ದೇವೆ, ಜನಪರ ಕಾರ್ಯಕ್ರಮ ಮಾಡಿದ್ದೇವೆ. ಉದಾಹರಣೆಗೆ ಭೂ ಸುಧಾರಣೆ ಇರ್ಬೋದು ಮತ್ತು ಅನೇಕ ಕಾರ್ಯಕ್ರಮಗಳನ್ನ ನಾವು ಜನತೆ ಕೊಟ್ಟಿದ್ದೇವೆ. ಈ ಒಂದು ಪಡಿತರ ಪದ್ಧತಿ ಇರ್ಬೋದು, ಮಾಸಾಸನಗಳಿರ್ಬೋದು, ಇವೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಈ ಭಾಗದ ರೈತರಿಗಾಗಿ 10 HP ಕರೆಂಟ್ ಅನ್ನ ಫ್ರೀಯಾಗಿ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಬಿಜೆಪಿಯೆಲ್ಲ ಕೊಟ್ಟಿದೆಯಾ? 72,000 ಕೋಟಿ ಸಾಲ ಮನ್ನಾ, ರೈತರ ಸಾಲ ಮನ್ನಾ ಮಾಡಿರೋದು ಕೇಂದ್ರ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ. ಇಂಥವೇನಾದ್ರು ಕಾರ್ಯಕ್ರಮ ಬಿಜೆಪಿ ಮಾಡೋರ ಏನಿಲ್ಲ. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಮುಸಲ್ಮಾನರನ್ನು ಬೈಯೋರು, ಈ ರೀತಿ ಮಾತುಗಳಿಂದಾನೇ ವೋಟ್ ಬರುತ್ತೆ ಅನ್ನೋದಾದ್ರೆ ಹಿಂದುತ್ವನೇ. ನಾವೇನು ಹಿಂದೂಗಳಲ್ವ? ನಾವು ದೇವ್ರ ಪೂಜೆ ಮಾಡಲ್ವ? ರಾಮ ಮಂದಿರ ಕಟ್ತಿರೋದು ನಮ್ಮೂರುಗಳಲ್ಲೂ ವೀರೇಶ್ವರ ದೇವಸ್ಥಾನ ಕಟ್ತೀವಿ, ಹನುಮಾನ್ ದೇವಸ್ಥಾನ ಕಟ್ತೀವಿ. ದೇವಸ್ಥಾನ ಕಟ್ಟೋದೇ ಒಂದು ದೊಡ್ಡ ಕೆಲಸ ಅಲ್ಲ. ಇವತ್ತು ಮೋದಿಯರೇ ಇಲ್ಲ. ಇದನ್ನೆಲ್ಲ ನೋಡ್ಕೊಂಡಂತ ಸಂದರ್ಭದಲ್ಲಿ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಈ ರಾಜ್ಯ ಕೊಡುಗೆ ಕೊಟ್ಟಿದ್ದಾರೆ. SM ಕೃಷ್ಣ ಅವರು ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರ ಒಂದು IT-BT ಮಾಡುವ ಮೂಲಕ ಅತಿ ಹೆಚ್ಚು ತೆರಿಗೆ ಕೊಡುವಂತ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಕರ್ನಾಟಕ. ಈ ರೀತಿ ಒಂದೊಂದು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ತಮ್ಮ ಕೊಡುಗೆ ಕೊಟ್ಟಿದ್ದಾರೆ. ಮತ್ತು ವೀರಪ್ಪ ಮೊಯ್ಲಿಯವರು ಹಾಗೆ ಮಾತನಾಡುತ್ತಾ VL ಪಾಟೀಲರನ್ನ ಪಕ್ಷೇತರವಾಗಿ ಗೆಲ್ಲಿಸಿ ಕೀರ್ತಿ ನಮ್ಮ ಸಮಾಜಕ್ಕೆ ಸಲ್ಲತ್ತೆ. ನಮ್ಮ ಕುರುಬರನ್ನ ಕನಕ ಗುರು ಪೀಠದ ಒಕ್ಕೂಟಕ್ಕೆ ಸಹಕರಿಸಿದ ಕ್ಷೇತ್ರ ನಮ್ಮ ಬೆಳಗಾವಿ ಹಾಗೂ ಮೈಸೂರು ಕೊಡುಗೆ ಬಹಳ ಇದೆ ಎಂದರು. ಸಂಜೀವ್ ಬ್ಯಾಕುಡೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.